ನೀವು ನೋಡಿದ್ರ ಪ್ರಕಾರ ರಕ್ಷಿತ ಹೇಗೆ ಹೇಳಿ? ಜಗಳಕ್ಕೆ ಜಗಳನು ಮಾಡ್ತಾರೆ. ನಮ್ಗೆ ಇಷ್ಟು ವರ್ಷದಲ್ಲಿ ಕೂಡ ರಿಯಲ್ ರಕ್ಷಿತ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗ ಅವ್ರಿಗೆ ಭಾರಿ ಇಷ್ಟ ಬಂಗುಡೆ ಅಂದ್ರೆ. ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದು, ವಿನ್ ಆಗ್ಲೇಬೇಕು. ಯಾಕೆ? ಮೊದಲಿಂದ ಕೂಡ ತುಂಬಾ ಕಷ್ಟಪಟ್ಟು ಮೇಲೆ ಬಂದವರು, ಎಲ್ಲ ಮನೆ ಮಗಳೇ ಆಗಿ ಬಿಟ್ಟಿದ್ದಾಳೆ. 12ನೇ ಸೀಸನ್ ಬಿಗ್ ಬಾಸ್. ಇಷ್ಟು ಸೀಸನ್ ನಾವು ಬಿಗ್ ಬಾಸ್ ನೋಡ್ತಿರ್ಲಿಲ್ಲ. ರಕ್ಷಿತನಿಗೋಸ್ಕರ ನೋಡುದಂತೇನೆ ಎಲ್ರು ಹೇಳ್ತಿದ್ದಾರೆ. ಅಶ್ವಿನಿ ಅವರು ಹೇಗೆ ಅಂದ್ರೆ ಅವರ ಬಗ್ಗೆ ಮಾತಾಡಿದ್ರೆ, ಅವರನ್ನು ಸ್ವಲ್ಪ ಎತ್ತಿ ಹಿಡಿದ್ರು ಮಾತಾಡಿದ್ರೆ ಅವರಿಗೆ ಖುಷಿ ಆಗ್ತದೆ ಅಂತ. ವೀಕ್ಷಕರೇ, ನಾವು ಇವತ್ತು ರಕ್ಷಿತ ಅವರ ಪಕ್ಕದ ಮನೆಗೆ ಬಂದಿದ್ದೀವಿ. ಪಕ್ಕದ ಮನೆ ಅಂದ್ರೆ ತುಂಬಾ ಆತ್ಮೀಯರು ಇವರು. ಇವರ ಜೊತೆ ಒಂದಷ್ಟು ವ್ಲಾಗ್ಸ್ ಗಳನ್ನ ಮಾಡಿದ್ದಾರೆ. ಇವತ್ತು ನಮ್ ಜೊತೆ ಇದ್ದಾರೆ ಅವರು. ಅವ್ರ ಹತ್ರನೇ ಕೇಳುವ ರಕ್ಷಿತ ಅವ್ರ ಬಗ್ಗೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ವೈಷ್ಣವಿ. ವೈಷ್ಣವಿ. ಸರ್ ನಿಮ್ಮ ಹೆಸರು? ವಿಶ್ವಜಿತ್. ವೈಷ್ಣವಿ ಮತ್ತೆ ವಿಶ್ವಜಿತ್ ಇದ್ದಾರೆ. ರಕ್ಷಿತ್ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಬೇಕಂತ ಬಂದಿದ್ದೇವೆ. ಈಗ ರಕ್ಷಿತ್ ಅವ್ರು ನಿಮ್ ಜೊತೆ ಒಂದಷ್ಟು ವ್ಲಾಗ್ಸ್ ಗಳನ್ನ ಮಾಡಿದ್ದಾರೆ. ಅದಲ್ಲದೆ ನಿಮ್ ಪಕ್ಕದ ಮನೆಯವರು ಕೂಡ. ಹೌದು. ಈಗ ರಕ್ಷಿತ್ ಅವ್ರು ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ ರಕ್ಷಿತ್ ಅವ್ರ ಬಗ್ಗೆ? ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಪ್ರೌಡ್ ಫೀಲ್ ಇದೆ. ನಮ್ಮ ತುಳುನಾಡಿಂದ ಒಬ್ರು ಸೆಲೆಕ್ಟ್ ಆಗಿ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಜೊತೆ ವ್ಲಾಗ್ಸ್ ಕೂಡ ಮಾಡಿದ್ದಾರೆ ಸಾಕಷ್ಟು. ಮತ್ತೆ ನಾವು ಮೊದಲು ಬೇರೆ ಬೇರೆ ಪ್ಲೇಸಸ್ಸಿಗೆ ಹೋಗಿ ಕೂಡ ವ್ಲಾಗ್ಸ್ ಮಾಡ್ತಾ ಇದ್ವಿ ಒಟ್ಟಿಗೆ. ಅಂದ್ರೆ ಒಂದು ಲಾಂಗ್ ಒಟ್ಟಿಗೆ ಹೋಗಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ವಿ ಒಟ್ಟಿಗೆನೆ. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ರಕ್ಷಿತ ಇಲ್ಲಿ ಮುಂಬೈಯಿಂದ ಇಲ್ಲಿ ಮನೆಗೆ ಬಂದ್ರೆ ನಿಮ್ ಮನೆಗೆಲ್ಲ ಬರ್ತಾ ಇದ್ರಲ್ಲ? ಬರ್ತಾ ಇದ್ರು. ಇಲ್ಲಿ ನಾವು ಮುಂದ್ಗಡೆ ಎಲ್ಲ ತುಂಬಾ ಆಟ ಆಡ್ತಿದ್ವಿ, ಕ್ರಿಕೆಟ್ ಎಲ್ಲ ತುಂಬಾ ಎಲ್ಲ. ಮತ್ತೆ ವಿಡಿಯೋಸ್ ಎಲ್ಲ ಹೆಚ್ಚಾಗಿ ಇಲ್ಲಿ ಮಾಡ್ತಿದ್ರು ಮನೆಯಲ್ಲಿ ಎಲ್ಲ. ಕೆಲವು ಪ್ರಮೋಷನ್ ಅದ್ದು ವಿಡಿಯೋಸ್ ಎಲ್ಲ ಹೆಚ್ಚಾಗಿ ಅವ್ರು ಇಲ್ಲೇ ಮಾಡ್ತಿದ್ದದ್ದು. ಸೊ ಇಲ್ಲಿ ಬರ್ತಿದ್ರು ದಿವಸ ಒಂದು ಸಂಜೆ ಆದ್ರೂ ಟೈಮ್ ಪಾಸಿಗೆ ಆತರ ಬರ್ತಿದ್ರು. ಇನ್ನು ರಕ್ಷಿತ್ ಅವ್ರು ವ್ಲಾಗ್ಸ್ ಗಳನ್ನ ಮಾಡಿ ತುಂಬಾ ಫೇಮಸ್ ಆಗಿದ್ರು. ಆದ್ರೆ ಬಿಗ್ ಬಾಸ್ ಹೋಗ್ತಾರೆ ಅಂತ ನೀವು ಅನ್ಕೊಂಡಿದ್ರ? ಬಿಗ್ ಬಾಸ್ ಆಕ್ಚುಲಿ ಇದು ನಂಗೆ ಒಂದು ತರ ಖುಷಿ. ಯಾಕೆಂದ್ರೆ ಅವರೀಗ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಂದು ವರ್ಷದ ಹಿಂದೆ ಏನು ನಾವು ಸುಮ್ಮನೆ ಹೀಗೆ ಒಂದು ಇಲ್ಲಿ ಮನೆಯಲ್ಲಿ ಕೂತಾಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ, ಅವರಿಗೆ ಒಂದು ಬಿಗ್ ಬಾಸ್ ಆಫರ್ ಬಂದ್ರೆ ಹೇಗೆ ಅಂತ. ಇಲ್ಲ, ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದ್ರೆ. ಅಂದ್ರೆ ನಾವು ಕನ್ನಡದ್ದು ಅಷ್ಟು ಅಂದ್ರೆ ಅವರು ತುಳುವಲ್ಲಿ ತುಂಬಾ ಫೇಮಸ್ ಅಲ್ವಾ. ಸೊ ಕನ್ನಡದ್ದು ಅಷ್ಟು ಗೊತ್ತಿಲ್ಲ. ನಾನು ಏನು ಹಿಂದಿ ಬಿಗ್ ಬಾಸ್ ಆ ತರ ಅವ್ರ ಹತ್ರ ಹೇಳಿದ್ದೆ. ಅದಕ್ಕೆ ಅವ್ರು ಬಿಗ್ ಬಾಸ್ ಅಬ್ಬಾ ನಾನು ಹಾಗೆಲ್ಲ ಹೋಗೋದಿಲ್ಲ ಹಾಗೆಲ್ಲ ಹೇಳ್ತಿದ್ರು ಆ ಟೈಮಲ್ಲಿ. ಬಟ್ ಈಗ ಅಲ್ಲಿದ್ದಾರೆ, ಒಳ್ಳೆ ಆಟ ಆಡ್ತಿದ್ದಾರೆ, ಖುಷಿ ಆಗ್ತಾ ಉಂಟು. ಇಲ್ಲ, ಫಸ್ಟಿಗೆ ಗೊತ್ತಿರ್ಲಿಲ್ಲ ನಮ್ಗೆ, ಮತ್ತೆ ಒಂದ್ ಸ್ವಲ್ಪ ದಿನ ಬಿಟ್ಟು ಹೇಳಿದ್ದ ಅವರು. ಈಗ ರಕ್ಷಿತ್ ಅವ್ರ ಜೊತೆ ನೀವೆಲ್ಲ ಲಾಗ್ಸ್ ಮಾಡ್ತಾ ಇದ್ರಿ. ರಕ್ಷಿತ್ ಅವರು ಅಲ್ಲಿ ನೋಡುವಾಗ ಕೆಲವೊಮ್ಮೆ ಅವ್ರು ತುಂಬಾ ನೇರವಾಗಿ ಮಾತಾಡ್ದಂಗೆ ಕಾಣುತ್ತೆ. ಅಂದ್ರೆ ಅವರು ನೀವು ನೋಡಿದ್ರ ಪ್ರಕಾರ ರಕ್ಷಿತ ಹೇಗೆ ಹೇಳಿ? ಅಂದ್ರೆ ನೇರನ ಅವರು? ಹೌದು, ಕರೆಕ್ಟ್, ಸ್ಟ್ರೇಟ್ ಫಾರ್ವರ್ಡ್. ನಮ್ಮ ಹತ್ರ ಕೂಡ ಅಷ್ಟೇ ಏನಾದ್ರೂ ಚರ್ಚೆ ಎಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಅದೇ ತರ ಹೇಗಿದ್ದಾರೆ, ನಮ್ಮೊಟ್ಟಿಗೆ ಹೇಗೆ ಇದ್ರು ಅದೇ ತರ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಕೂಡ. ಜಗಳಕ್ಕೆ ಜಗಳನು ಮಾಡ್ತಾರೆ, ಮತ್ತೆ ಸಾಫ್ಟ್ ಆಗಿ ಕೂಡ ಮಾತಾಡ್ತಾರೆ. ಹೇಗಿದ್ದಾರೆ ಹಾಗೆ ಇದ್ದಾರೆ, ಫೇಕ್ ಅಂತ ಇಲ್ಲ. ಫುಲ್ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಹಾಗಾದ್ರೆ. ಅದೇ ತರ ಏನು ಚೇಂಜಸ್ ಇಲ್ಲ. ಬಟ್ ಕೆಲವೊಂದು ಸತಿ ಹೌದು ಒಂದ್ ಸ್ವಲ್ಪ ಏನೋ ಮೊನ್ನೆ ರೀಸೆಂಟ್ ಆಗಿ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಿದ್ರು. ಅದು ಎಂತ ಅಂದ್ರೆ ಅಲ್ಲಿ ಅವರ ಮನಸ್ಥಿತಿ ಹೇಗೆ ಉಂಟು ನೋಡಿ. ಈಗ ಹೊರಗಡೆ ಆದ್ರೆ ಎಲ್ಲರ ಜೊತೆ ಮಿಂಗಲ್ ಆಗಿ ಎಲ್ಲರೊಟ್ಟಿಗೆ ಕೂಡ ಅಂದ್ರೆ ಪ್ಯಾರೆಂಟ್ಸ್ ಎಲ್ಲರೂ ಕೂಡ ಇರ್ತಾರೆ, ಹೌದಾ, ತಂಗಿ ಎಲ್ಲರೂ ಕೂಡ ಇದ್ದಾರೆ. ಬಟ್ ಅಲ್ಲಿ ಒಳಗಡೆ ಅವರು ಇಂಡಿಪೆಂಡೆಂಟ್ ಆಗಿ ಆಟ ಆಡ್ತಾ ಇದ್ದಾರೆ, ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಮನಸ್ಥಿತಿ ಅದೇ ತರ ಇರ್ಬೋದು. ಮತ್ತೆ ಈಗ ಲಾಗ್ಸ್ ಮಾಡ್ಬೇಕು, ನೀವು ಒಟ್ಟಿಗೆ ಲಾಗ್ಸ್ ಮಾಡ್ತಿದ್ರೆ, ಅವರು ಬೇರೆ ಸಪರೇಟ್ ಕೂಡ ಲಾಗ್ಸ್ ಗಳನ್ನ ಮಾಡ್ತಾ ಇದ್ರು. ಅವಾಗ ಜನಗಳ ಸಪೋರ್ಟ್ ಹೆಂಗಿತ್ತು ಲಾಗ್ಸ್ ಮಾಡ್ಬೇಕಾದ್ರೆ? ಮಾಡ್ತಿದ್ರ ಸಪೋರ್ಟ್ ಗಳನ್ನ? ಸಪೋರ್ಟ್ ಮಾಡ್ತಿದ್ರು ಎಲ್ಲ ಜನಗಳು ಎಲ್ಲ. ಸರ್, ಮತ್ತೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ರಕ್ಷಿತರ ಬಗ್ಗೆ? ನಾನು ಹೇಳ್ಬೇಕಂದ್ರೆ ಈಗ ಆಕ್ಚುಲಿ ರಿಯಲ್ ಆಗಿ ನಾವು ರಕ್ಷಿತವನ್ನು ಇವಾಗ ನಾವಂದ್ರೆ ಇಲ್ಲಿರುವಾಗ ಒಂದು 3-4 ವರ್ಷ ನಾವು ನೋಡಿದ್ದೇವೆ ತುಂಬಾ ಹತ್ರದಿಂದ. ಮತ್ತೆ ಇಲ್ಲೇ ಬರ್ತಾ ಇದ್ರು, ತುಂಬಾ ಪರಿಚಯ ಅವರು. ಆದ್ರೆ ನಮ್ಗೆ ಇಷ್ಟು ವರ್ಷದಲ್ಲಿ ಕೂಡ ರಿಯಲ್ ರಕ್ಷಿತ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗ. ಅಂದ್ರೆ ಈಗ ಅಲ್ಲಿ ಏನು ಅವರು ನೇರ ಒಂದು ಟಾಂಗ್ ಕೊಡುದು, ಒಂದು ಮಾತಾಡುದು ಆ ತರ. ಬಟ್ ಇಲ್ಲಿ ಇರುವಾಗ ಅದೆಲ್ಲ ಇರ್ಲಿಲ್ಲ. ಅಂದ್ರೆ ನಮ್ ಜೊತೆ ಒಂದು ಫ್ರೆಂಡ್ಲಿ ಆಗಿ ಆ ತರ. ಬಟ್ ಇವಾಗ ಅದೊಂದು ನಮ್ಗೆ ಏನಂದ್ರೆ ಆ ಒಂದು ಕ್ಯಾರೆಕ್ಟರ್ ನಮ್ಗೆ ಇಲ್ಲಿ ಅದು ಸಿಕ್ಕಿರ್ಲಿಲ್ಲ. ನಮ್ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿ ಕ್ಲೋಸ್ ಆಗಿ ಕಾಮಿಡಿ ಆಗಿದ್ರು. ಸೊ ಅದು ಈಗ ನಮ್ಗೆ ಒಂದು ರಿಯಲ್ ರಕ್ಷಿತ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ, ಆ ಒಂದು ಕ್ಯಾರೆಕ್ಟರ್. ಈ ರಕ್ಷಿತ್ ಅವ್ರಿಗೆ ಏನ್ ಇಷ್ಟ ತುಂಬಾ?
ಅವ್ರು ಸ್ವಲ್ಪ ತಿನ್ನೋದನ್ನ ಜಾಸ್ತಿ ಇಷ್ಟಪಡ್ತಾರೆ. ಬಂಗುಡೆ. ಬಂಗುಡೆ ಮೀನು ಬಂಗುಡೆ ಇಷ್ಟ. ಇಲ್ಲಿ ಮೀನು ಹೇಗೆ ಅಂದ್ರೆ ಅವರದು ಕರೆಕ್ಟ್ ಟೈಮಿಂಗ್ಸ್ ಉಂಟು. ಏನಾದ್ರು ಅವರು ಬೇರೆ ದಿವಸ ಎಲ್ಲಿಗೆ ಹೋದ್ರು ಅದು ನನ್ನ ಪ್ರಕಾರ ಗುರುವಾರ ಅನ್ಸುತ್ತೆ, ಗುರುವಾರ ಏನೋ ಇಲ್ಲಿ ಲೈನ್ ಸೇಲ್ಗೆ ಬರ್ತಾರೆ ಮೀನಿನವರು. ಅದು ಅವನದ್ದು ಈ ಹಾರ್ನದು ಸೌಂಡ್ ಬರುವಾಗ ಸಾಕು, ಇಲ್ಲಿ ಅವ್ರಂದ್ರೆ ಅವ್ರು 10 ನಿಮಿಷ ನಿಲ್ಲಿಕ್ಕೂ ರೆಡಿ. ಅಂದ್ರೆ ಇವರು ಡೆಫಿನೆಟ್ಲಿ ಪರ್ಚೇಸ್ ಮಾಡ್ತಾರೇನೆ. ಹಾಗೆ ಅದು ಖಾಲಿ ಅದ್ರದ್ದೇ ಅವ್ರು ಕೆಲವು ಕಂಟೆಂಟ್ ಮಾಡಿದ್ರು, ಅದ್ರದ್ದೇ ಅವನು ಬರುದು ಇವ್ರು ಮೀನ್ ತಕೊಳ್ಳೋದು, ಅದ್ರದ್ದೇ ಒಂದು 10-15 ವಿಡಿಯೋ ಇತ್ತು ಅವ್ರ ಚಾನಲ್ ಅಲ್ಲಿ. ಅವ್ರಿಗೆ ಭಾರಿ ಇಷ್ಟ ಬಂಗುಡೆ ಅಂದ್ರೆ. ಈಗ ಅಲ್ಲಿ ಸ್ವಲ್ಪ ಮೀನುಗಳು ಸ್ವಲ್ಪ ಕಡಿಮೆ ಸಿಗುತ್ತೆ, ಅವು ಸ್ವಲ್ಪ ಅವ್ರಿಗೆ ಕಷ್ಟ ಆಗಿರ್ಬೋದಾ ಊಟದ ವಿಷಯದಲ್ಲಿ? ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗಿರ್ಬೋದು. ಅಂದ್ರೆ ಇಲ್ಲಿ ದಿವಸ ಮೀನ್ ತಿಂತಿದ್ರು ಅವ್ರು, ಮೀನ್ ಬೇಕೇ ಅವರಿಗೆ ಮೀನು. ಮತ್ತೆ ಅವರ ವ್ಲಾಗ್ಸ್ ಅಲ್ಲಿ ಕೂಡ ನೋಡ್ಬೋದು ಜಾಸ್ತಿಯಾಗಿ ಅವರು ಅಂದ್ರೆ ಈಗ ಎಲ್ಲಿಯಾದ್ರೂ ಲೋಕಲ್ ಹೋಟೆಲಿಗೆ ಹೋಗಿ ಅಲ್ಲಿಯದ್ದು ಮೀನು ತಿನ್ನೋದು, ಬೇರೆ ಬೇರೆ ಲೋಕಲ್ ಹೋಟೆಲ್ಸಿಗೆಲ್ಲ ಹೋಗಿ ಜಾಸ್ತಿಯಾಗಿ ಅಂತದ್ದೇ ವಿಡಿಯೋಸ್ ಮಾಡ್ತಾ ಇದ್ರು. ಇನ್ನು ರಕ್ಷಿತ್ ಅವರು ಈ ಬಿಗ್ ಬಾಸ್ ವಿನ್ ಆಗ್ಬೇಕಾದ್ರೆ, ಅಂದ್ರೆ ವಿನ್ ಆದ್ರೆ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದು, ವಿನ್ ಆಗ್ಲೇಬೇಕು, ಯಾಕೆ? ಯಾಕೆಂದ್ರೆ ಅವರು ಮೊದಲಿಂದ ಕೂಡ ತುಂಬಾ ಕಷ್ಟಪಟ್ಟು ಮೇಲೆ ಬಂದವರು. ಇವಾಗ ಏನಂದ್ರೆ ಗಿಲ್ಲಿ ಆಗಿರ್ಬೋದು, ಗಿಲ್ಲಿಗೆ ತುಂಬಾ ಜನ ಫ್ಯಾನ್ ಬೇಸ್ ಉಂಟು, ಹೌದಾ? ಅಂದ್ರೆ ಅವರು ಈ ಒಂದು ರಿಯಾಲಿಟಿ ಶೋ ಇಂದ ಜನರಿಗೆ ಪರಿಚಯ ಅಲ್ಲ, ಮೊದಲು ಕೂಡ ಕಾಮಿಡಿ ಶೋಸಿಗೆಲ್ಲ ಮಾಡಿ ಪರಿಚಯ ಎಲ್ಲರಿಗೆ ಕೂಡ ಗೊತ್ತುಂಟು ಗಿಲ್ಲಿಯನ್ನು. ಬಟ್ ರಕ್ಷಿತಾ ಹಾಗೆ ಅಲ್ಲ, ಅವಳು ಯೂಟ್ಯೂಬ್ ಮಾಡಿ ನಮ್ಮ ತುಳುನಾಡಿಗೆಲ್ಲ ಗೊತ್ತಿರ್ಬೋದು, ಮಂಗಳೂರು ಉಡುಪಿ ಎಲ್ಲರಿಗೆ ಗೊತ್ತುಂಟು, ಮಂಗಳೂರು ಉಡುಪಿ ಅವರಿಗೆ ಗೊತ್ತುಂಟು. ಕರ್ನಾಟಕದವರಿಗೆಲ್ಲ ಇದು ರಕ್ಷಿತನನ್ನ ಅಷ್ಟು ಪರಿಚಯ ಇಲ್ಲ. ಇವಾಗ ಗಿಲ್ಲಿ ಮೊದಲಿಂದ ಕೂಡ ಫೇಮಸ್, ಬಟ್ ರಕ್ಷಿತಾ ಇತ್ತೀಚೆಗೆ ಫೇಮಸ್ ಎಲ್ಲ ಮನೆ ಮಗಳೇ ಆಗಿ ಬಿಟ್ಟಿದ್ದಾಳೆ. ಸೊ ನನ್ನ ಪ್ರಕಾರ ರಕ್ಷಿತಾ ಗೆಲ್ಬೇಕು. ಅಂದ್ರೆ ರಕ್ಷಿತಾ ಗೆದ್ರೆ ಇನ್ನು ಕೂಡ ಅವರಿಗೆ ಕೆರಿಯರ್ ಬಿಲ್ಡ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಹೌದು. ಮತ್ತೆ ಸರ್, ಈಗ ಅಲ್ಲಿ ನೋಡಿದ್ರೆ ನೀವು ಎಲ್ಲರೂ ಕೂಡ ಬೇರೆ ಬೇರೆ ಸೆಲೆಬ್ರಿಟಿಗಳೇ ಆಲ್ಮೋಸ್ಟ್ ಇರಂದ, ಅವರಿಗೆಲ್ಲ ಬೇಸ್ ಇತ್ತು. ಅಂದ್ರೆ ಕೆಲವರು ಧಾರಾವಾಹಿಯಿಂದ ಬಂದಿದ್ದಾರೆ, ಕೆಲವರು ರಿಯಾಲಿಟಿ ಶೋದಿಂದ ಬಂದಿದ್ದಾರೆ, ಕೆಲವರು ಸಿನಿಮಾದಿಂದ ಬಂದಿದ್ದಾರೆ. ರಕ್ಷಿತಾ ಇವ್ರು ಹೇಳಿದಾಗೆ ಅವರೊಂದು ಲಾಕ್ಸ್ ಮಾಡ್ಕೊಂಡು ಯೂಟ್ಯೂಬ್ ಇಂದ ಬಂದವರು, ಅವರು ಆದ್ರೂ ಕೂಡ ಅದನ್ನ ಎದುರಿಸ್ಕೊಂಡು ಅಷ್ಟು ಜನದ ಜೊತೆ ಸರ್ವೇ ಆಗಿ ಇವತ್ತು 100 days ಹತ್ರ ಬರ್ತಾ ಇದ್ರೆ, ಇದ್ರ ಬಗ್ಗೆ ನೀವು ಏನೇ ಕೇಳಿಸ್ತೀರಾ? ಅಲ್ಲ, ನಂಗೆ ಆಕ್ಚುಲಿ ಫಸ್ಟಿಗೆ ಅವರು ಹೋಗುವಾಗ ಅವರದ್ದು ಗೇಮಿಂಗ್ ಎಲ್ಲ ನಂಗೆ ಅಂದ್ರೆ ನಾವು ಆ ತರದ್ದೆಲ್ಲ ಅವರದ್ದು ನೋಡ್ಲೇ ಇರ್ಲಿಲ್ಲ. ಅಂದ್ರೆ ಅಷ್ಟೊಂದು ನಂಗೆ ಒಂದು ಕಾನ್ಫಿಡೆನ್ಸ್ ಇರ್ಲಿಲ್ಲ. ಅಂದ್ರೆ ಅಲ್ಲಿ ಒಳ್ಳೆ ಸೆಲೆಬ್ರಿಟೀಸ್ ಇದ್ರು, ಅಂದ್ರೆ ಈಗ ಅಶ್ವಿನಿ ಗೌಡ ಆಗಿರ್ಬೋದು, ಅವರೊಂದು 100 ಫಿಲ್ಮ್ ಅಲ್ಲಿ ಇದ್ರು. ಆ ತರ ತುಂಬಾ ಜನ ಒಂದು ಒಳ್ಳೆ ಸೆಲೆಬ್ರಿಟೀಸ್ ಇದ್ರು. ಸೊ ಅವರ ಮಿಡ್ಲಲ್ಲಿ ರಕ್ಷಿತಾ ಅವರು ನಂಗೇನು ಅದು ಇದಾಗ್ಲಿಲ್ಲ ಅಷ್ಟು. ಬಟ್ ಇವಾಗ ನೋಡಿದ್ರೆ ಅವರಿಗೆಲ್ಲ ಎಷ್ಟೇ ಫ್ಯಾನ್ ಬೇಸ್ ಇರ್ಲಿ, ಬಟ್ ಈಗ ಎಷ್ಟೋ ಜನರು ಈಗ ನಾವು ಕೂಡ ಕೆಲವು ಕಡೆ ಎಲ್ಲ ರಿವ್ಯೂಸ್ ತಗೊಳ್ಳಿಕ್ಕೆ ಹೋಗ್ತೇವೆ. ಬಟ್ ಅಲ್ಲಿ ಎಲ್ಲ ನಮ್ಗೆ ರಿವ್ಯೂಸ್ ಹೇಗೆ ಬರುತ್ತೆ ಅಂದ್ರೆ, ನಾವು ಇಷ್ಟು ಸೀಸನ್ 12, ಈಗ 12ನೇ ಸೀಸನ್ ಬಿಗ್ ಬಾಸ್, ಇಷ್ಟು ಸೀಸನ್ ನಾವು ಬಿಗ್ ಬಾಸ್ ನೋಡ್ತಿರ್ಲಿಲ್ಲ. ರಕ್ಷಿತನಿಗೋಸ್ಕರ ನೋಡುದಂತೇನೆ ಎಲ್ಲರೂ ಹೇಳ್ತಿದ್ದಾರೆ ಅಂತ ಹೇಳುವಾಗ ನಂಗೆ ಅದೊಂದು ತುಂಬಾ ಗ್ರೇಟ್ ಅಂತ ಅನ್ಸುತ್ತೆ. ಈಗ ಇನ್ನೊಂದು ಮೇಡಮ್, ಅಶ್ವಿನಿ ಅವರು ಸ್ಟಾರ್ಟಿಂಗ್ ಹೋದಾಗ, ರಕ್ಷಿತ್ ಅವ್ರು ಹೋದಾಗ ತುಂಬಾ ಅಶ್ವಿನಿ ಮತ್ತು ರಕ್ಷಿತಾ ನಡುವೆ ಜಗಳಗಳು ಜಾಸ್ತಿ ಆಯ್ತು. ಈಗ ಅಶ್ವಿನಿ ಅವರು ಮತ್ತೆ ರಕ್ಷಿತ್ ಅವ್ರ ಜೊತೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ವರ್ತಿಸ್ತಾ ಇದ್ರೆ, ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗ್ತಾ ಇದೆ ಅವ್ರ ನಡುವೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಅಶ್ವಿನಿ ಅವರು ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಯಾರೇ ಆಗಿರ್ಲಿ, ಫಸ್ಟಿಗೆ ಯಾರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಲಿಲ್ಲ. ಅಂದ್ರೆ ಹೋದ ಕೆಲವೇ ದಿನದಲ್ಲಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರುವುದಿಲ್ಲ. ಇವಾಗ ಏನಾಗಿದೆ ಅಂದ್ರೆ ಜನಸಂಖ್ಯೆ ಮನೆಯಲ್ಲಿ ಕಮ್ಮಿ ಆದಾಗೆ ಎಲ್ಲರೊಟ್ಟಿಗೂ ಕೂಡ ಕ್ಲೋಸ್ ಇರ್ತಾರೆ. ಅಂದ್ರೆ ನೀವು ಹೇಳುವಂತದ್ದು, ಈಗ ರಕ್ಷಿತ್ ಅವ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಮೊನ್ನೆ ಟಾಸ್ಕ್ ಆದ್ಮೇಲೆ, ಆ ನಂತರದಲ್ಲಿ ಅಶ್ವಿನಿ ಅವ್ರಿಗೆ ಅನಿಸ್ತು ರಕ್ಷಿತ್ ಅವ್ರು ನೇರವಾಗಿ ಹೇಳ್ತಾರೆ ಏನಿದ್ರು ಕೂಡ, ಅದರಿಂದ ಅವರಿಗೆ ಸ್ವಲ್ಪ ಇಂಪ್ರೆಸ್ ಆಗಿ ಅವ್ರ ಜೊತೆ ಫ್ರೆಂಡ್ಶಿಪ್ ಬಿಲ್ಡ್ ಆಗ್ತಿದೆ ಅಂತ ನನ್ಗೆ ಅನಿಸ್ತಿದೆ. ನೀವೇನ್ ಹೇಳ್ತೀರಾ? ನನ್ಗನಿಸುವ ಪ್ರಕಾರ ಇವಾಗ ಅಶ್ವಿನಿ ಅವರು ಹೇಗೆ ಅಂದ್ರೆ ಅವರ ಕುರಿತಾಗಿ ಅವರ ಬಗ್ಗೆ ಮಾತಾಡಿದ್ರೆ, ಅವರನ್ನು ಸ್ವಲ್ಪ ಎತ್ತಿ ಹಿಡಿದ್ರು ಮಾತಾಡಿದ್ರೆ ಅವರಿಗೆ ಖುಷಿ ಆಗ್ತದೆ ಅಂತ. ಎಲ್ಲಿಯಾದ್ರೂ ಅವರ ಎಗೇನ್ಸ್ಟ್ ಆಗಿ ಏನಾದ್ರು ಮಾತಾಡಿದ್ರೆ ಅಲ್ಲಿ ಬ್ರೇಕ್ ಆಗ್ತದೆ ಅಂತ ಅನಿಸ್ತದೆ. ಇನ್ನು ಗಿಲ್ಲಿ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಗಿಲ್ಲಿ ಅವರು ಮೊದಲಿಂದ ಕೂಡ ಕಾಮಿಡಿ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ರು. ಬಟ್ ಇವಾಗ ಅವರದೊಂದು ಏನು ಚಾರ್ಮ್ ಏನಿದೆ ಸ್ವಲ್ಪ ಡಲ್ ಆಗ್ತಾ ಇದೆ ಅಂತ ಅನಿಸ್ತದೆ. ಇನ್ ಟಾಪ್ 5 ಯಾರು ಇರ್ಬೋದು ಸರ್ ನಿಮ್ ಪ್ರಕಾರ? ಸರ್ ನನ್ನ ಪ್ರಕಾರ ಯಾರು ಇರ್ಬೇಕು ಹೇಳಿ?
ಆಕ್ಚುಲಿ ಗಿಲ್ಲಿ ಅಂತೂ ಇರ್ತಾರೆ, ರಕ್ಷಿತಾ ಅಂತೂ ಡೆಫಿನೆಟ್ಲಿ ಇರ್ತಾರೆ. ಸೊ ಅವರನ್ನು ಬಿಟ್ರೆ ರಘು ಸರ್ ಇರ್ಬೋದು, ಮತ್ತೆ ಕಾವ್ಯ ಧನುಷ್. ಇನ್ನು ರಘು ಮತ್ತೆ ರಕ್ಷಿತ್ ಅವ್ರದ್ದೊಂದು ಅಣ್ಣ ತಂಗಿ ಬಾಂಡಿಂಗ್ ತರ ಇದೆ. ರಘು ಎಲ್ಲಾ ಕಡೆ ರಕ್ಷಿತನ ಡಿಫೆಂಡ್ ಮಾಡ್ತಾ ಇದಾರೆ, ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಅನಿಸ್ತದೆ ಅಲ್ವಾ? ಹೌದು. ಇಲ್ಲ, ನಮ್ಗೆ ಕೂಡ ಹಾಗೇನೆ ಅನ್ಸುತ್ತೆ. ಅಂದ್ರೆ ಅವರು ಒಂಥರ ಆತರ ತುಂಬಾ ಕ್ಲೋಸ್ ಇದ್ದಾರೆ ಇಬ್ರು ಕೂಡ. ರಕ್ಷಿತಾ ತುಂಬಾ ಆಕ್ಚುಲಿ ರೆಸ್ಪೆಕ್ಟ್ ಮಾಡ್ತಾರೆ ರಘು ಸರ್ ಅನ್ನ. ಮತ್ತೆ ಈಗ ಸ್ಟಾರ್ಟಿಂಗ್ ರಕ್ಷಿತಾ ಇದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ರಕ್ಷಿತಾ ಅವರನ್ನ ಸ್ಟಾರ್ಟಿಂಗ್ ಹೊರಗಡೆ ಕಳಿಸ್ತಾರೆ, ನೀವು ಔಟ್ ಅಂತ ಹೇಳಿ. ಅವಾಗ ನಿಮ್ಗೆ ಏನ್ ಬೇಜಾರಾಗಿತ್ತು? ನಮ್ಗೆ ಬೇಜಾರಲ್ಲ, ನಾವು ಇಲ್ಲಿ ಎಂತ ಮಾಡಿದೇವೆ ಅಂದ್ರೆ ನಮ್ಗೆ ಇಲ್ಲಿ ಅಷ್ಟು ಕೋಪ ಬಂದಿದೆ. ಇಲ್ಲಿ ನಮ್ಗೆ ಕೋಪ ಬಂದು ನಾವು ಇಡೀ ಪಡುಬಿದ್ರಿಯಲ್ಲಿ, ಇಡೀ ಪಡುಬಿದ್ರಿ ಪೇಟೆಗೆ ಫುಲ್ ನಾವು ಒಂದು 100-150 ಜನರನ್ನ ನಾವು ರಿವ್ಯೂಸ್ ತಕೊಂಡಿದ್ದೇವೆ ಇಲ್ಲಿ ವಿಡಿಯೋದಲ್ಲಿ. ರಿವ್ಯೂಸ್ ತಕೊಂಡು ಅಂದ್ರೆ ನಮ್ಗೆ ಕೂಡ ಅಷ್ಟು ಬೇಜಾರಾಗಿದೆ. ಅಂದ್ರೆ ಅಷ್ಟು ಇದಿದ್ರೆ ಕರ್ಸುದು ಯಾಕೆ? ಅದು ಆತರ ನಾವು ಫುಲ್ ಇಲ್ಲಿ ಪಡುಬಿದ್ರಲ್ಲಿ ರಿವ್ಯೂಸ್ ಎಲ್ಲ ತಕೊಂಡು, ಅದೇ ನಮ್ಗೆ ತುಂಬಾ ಬೇಜಾರಾಗಿತ್ತು ಇದು ಮಾಡಿದ್ದು, ಅವರನ್ನು ಹೊರಗೆ ಕಳ್ಸಿದ್ದು, ಪುನಃ ಒಳಗೆ ಅದು ಒಂದು ದಿನಕ್ಕೋಸ್ಕರ ಅವರನ್ನು ಕಳಿಸಿ ಇಲ್ಲಿಂದ ಅಲ್ಲಿ ತನಕ ಕರೆಸಿ ಮತ್ತೆ ಅವಮಾನ ಯಾಕೆ ಮಾಡ್ಬೇಕು? ಹೌದಲ್ವಾ? ಒಂದು ದಿನಕ್ಕೋಸ್ಕರ ಬಂದು, ಅದು ಕೂಡ ಜನರ ವೋಟ್ ಪ್ರಕಾರ ಅವರು ಹೊರಗೆ ಹೋದದಲ್ಲ. ಇವರೇ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಯಾರು ಬೇಡ ಅವರನ್ನು ಹೊರಗೆ ಹಾಕಿದ್ದು. ಸೊ ಅದು ಆತರ ಅವಮಾನ ಮಾಡ್ಬೇಕಂದ್ರೆ ಯಾಕೆ ಅವರು ಕರೆಸ್ಬೇಕಿತ್ತು ಬಿಗ್ ಬಾಸ್ ನವರು ಅಂತ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಇನ್ನೊಂದು ಮೇಡಮ್, ನೀವು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಲಾಗ್ಸ್ ಮಾಡಿದೀರಾ, ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಯಾಕಂದ್ರೆ ರಕ್ಷಿತ್ ಈಗ ಬಿಗ್ ಬಾಸ್ ಈಗ ಸ್ವಲ್ಪ ಸೆಲೆಬ್ರಿಟಿ, ಅವರು ಹೇಳಿದ್ರೆ ಸೆಲೆಬ್ರಿಟಿ, ಈಗ ಸೆಲೆಬ್ರಿಟಿ ಜೊತೆ ನೀವು ಲಾಗ್ಸ್ ಮಾಡಿದಾರೆ, ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಹೆಮ್ಮೆ ಇದೆ. ನಾನು ಆಕ್ಚುಲಿ ಯಾವತ್ತು ಇವ್ರ ಹತ್ರ ಹೇಳ್ದೆ, ನಾವು ಇಲ್ಲಿ ಆಕ್ಚುಲಿ ತೋಟದಲ್ಲಿ ಎಲ್ಲ ನೈಟ್ ಎಲ್ಲ ನಾವು ಮಿಡ್ ನೈಟ್ ಎಲ್ಲ ನಾವು ಕೆಲವು ಅಡುಗೆ ಎಲ್ಲ ಮಾಡುದು, ಲಾಗ್ 12 o'clock ಎಲ್ಲ ಇದು ಮಾಡುದು, ಒಂದು ಆತರ ಎಲ್ಲ ನಾವು ಗಮ್ಮತ್ ಮಾಡ್ತಾ ಇದ್ದಿಲ್ವಿ, ರೆಸಿಪಿ ಎಲ್ಲ 12 ಗಂಟೆ ರಾತ್ರಿಗೆಲ್ಲ. ಸೊ ಹಾಗೆ ಅದೇ ನಾನು ಯಾವತ್ತೂ ಹೇಳ್ತಿರ್ತೇನೆ ಇವ್ರ ಹತ್ರ, ಅಂದ್ರೆ ಹೀಗೆ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ನಾವು ಕೆಲವು ನಮ್ಮದು ಹಿಂದಿನದ್ದು ವಿಡಿಯೋಸ್ ನೋಡುವಾಗ ನಾನು ಇವ್ರ ಹತ್ರ ಹೇಳುದು, ಹೇಗಿದ್ವಿ ನಾವೆಲ್ಲ, ಈಗ ಒಬ್ರಿಲ್ಲ ಮಿಸ್ಸಿಂಗ್ ಅಂತ. ಹಾಗೆ ಈಗ ಕೊನೆಯದಾಗಿ ರಕ್ಷಿತಾ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನಮ್ಮ ವೀಕ್ಷಕರಿಗೆ? ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ. ಅವರನ್ನು ಈ ಸತಿ ನಾವು ಫಸ್ಟಿಗೆ ಶ್ರುತಿ ಮೇಡಮ್ ಅವರು ಒಂದು ಲೇಡೀಸ್ ಅಂತ ತಗೊಳ್ಳುವಾಗ ಅವರೊಬ್ರು ವಿನ್ ಆಗಿದ್ರು. ಈ ಸತಿ ನಾವು ಎಲ್ಲರೂ ಸಪೋರ್ಟ್ ಮಾಡಿ ರಕ್ಷಿತಾನನ್ನು ಈ ಸತಿ ಗೆಲ್ಲಿಸುವ. ನಾವು ನೀವೇನ್ ಹೇಳ್ತೀರಿ ಮೇಡಮ್? ಹೌದು, ಎಲ್ಲರೂ ಕೂಡ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಈ ನಮ್ಮ ಮಂಗಳೂರು ಉಡುಪಿಯವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಕೂಡ ಕರ್ನಾಟಕ ಜನರು ಫುಲ್ ಸಪೋರ್ಟ್ ಮಾಡ್ಬೇಕು, ಆದ್ರೆ ಮಾತ್ರ ರಕ್ಷಿತ್ ಅವರು ವಿನ್ ಆಗ್ಲಿಕ್ಕೆ ಆಗ್ತದೆ. ಸೊ ಎಲ್ಲರೂ ಕೂಡ ಅವರು ನಾಮಿನೇಟ್ ಆದಾಗ ಎಲ್ಲ ವೋಟ್ ಮಾಡಿ ಅವರನ್ನು ಸೇವ್ ಮಾಡಿ ವಿನ್ ಮಾಡಿಸಿ ಅಂತ ಕೇಳ್ಕೊಳ್ತೇನೆ. ಇನ್ನು ನಾನ್ ನೋಡಿದ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಜಯೇಶ್ ಅವರು ತುಂಬಾ ರಕ್ಷಿತ್ ಅವರು ಸಪೋರ್ಟ್ ಮಾಡ್ತಾ ಇದಾರೆ ಅಲ್ವಾ? ಹೌದು, ಜಯೇಶ್ ಅವರು ಹೌದು, ಎನಿ ಟೈಮ್ ಒಂದು ಶಾರ್ಟ್ಸ್ ಮಾಡಿ ಹಾಕ್ತಾ ಇರ್ತಾರೆ. ಅವರು ನನ್ನ ಪ್ರಕಾರ ಅವರು ಖಾಲಿ ರಕ್ಷಿತನದ್ದು ಮಾತ್ರ ವಿಡಿಯೋ ಮಾಡ್ತಾರೆ, ಬೇರೆ ಯಾರ್ದು ಮಾಡಲ್ಲ ಅವರು. ಸೊ ಅದೇ ಅವರಿಗೆ ಏನು ಪರ್ಸನಲ್ ಫೀಲ್ ಆಗುತ್ತೆ ರಕ್ಷಿತನ್ ಬಗ್ಗೆ, ಅದನ್ನು ಅವರು ರಿಯಲ್ ಆಗಿ ಮಾಡ್ತಾ ಇದ್ದಾರೆ. ಬಟ್ ನಾನು ಕೂಡ ಅವರದ್ದು ಗಮನಿಸ್ತೇನೆ, ಬಾರಿ ತುಂಬಾ ಒಳ್ಳೆ ಆಗ್ತದೆ. ಇನ್ನು ತುಂಬಾ ಯೂಟ್ಯೂಬ್ ಚಾನೆಲ್ಗಳಿದೆ, ತುಂಬಾ ಲಾಗರ್ಸ್ ಗಳಿದ್ದಾರೆ, ಅವ್ರ ಹತ್ರ ಏನ್ ಹೇಳಕ್ ಇಷ್ಟಪಡ್ತೀರಾ? ರಕ್ಷಿತನಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು? ಅವರು ಎಲ್ಲರೂ ಕೂಡ ರಕ್ಷಿತನಿಗೋಸ್ಕರ ಸ್ವಲ್ಪ ಪಬ್ಲಿಸಿಟಿ ಮಾಡಬೇಕು, ವೋಟ್ ಮಾಡುವ ಹಾಗೆ ಕೇಳ್ಕೊಳ್ಬೇಕು. ಬಟ್ ಯಾರು ಇಲ್ಲಿ ತನಕ ನಾನು ನೋಡಿದ ಪ್ರಕಾರ ಅಷ್ಟಾಗಿ ಯಾರು ರಕ್ಷಿತನ ಪರವಾಗಿ ಅಷ್ಟೊಂದು ಈಗ ನಮ್ದು ಮಂಗಳೂರು ಉಡುಪಿಯಲ್ಲಿ ತುಂಬಾ ಜನ ಇದ್ದಾರೆ. ಬಟ್ ಅದೇ ನಾವೀಗ ಗಿಲ್ಲಿ ಅಂತ ತಗೊಳ್ಳುವಾಗ ಎಲ್ಲರಿಗೆ ಬಿಗ್ ಬಾಸ್ ವಿನ್ನರ್ ಯಾರು? ಗಿಲ್ಲಿ. ಯಾಕೆಂದ್ರೆ ರೀಸನ್ ಇದೆ, ಯಾಕಂದ್ರೆ ಎಲ್ಲ ಆಚೆ ನಾವು ಔಟ್ ಸೈಡ್ ತಕೊಂಡ್ರೆ ಎಲ್ಲರೂ ಗಿಲ್ಲಿ ಅದು ಕಂಟೆಂಟ್ ಮಾಡ್ತಾರೆ, ಗಿಲ್ಲಿಗೆ ಒಂದು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದನ್ನು ಪಬ್ಲಿಷ್ ಮಾಡ್ತಿದ್ದಾರೆ, ತುಂಬಾ ಕಡೆ ಹರಡ್ತಿದ್ದಾರೆ. ಸೊ ಅದೇ ನಮ್ಮಲ್ಲಿ ಬರುವಾಗ ಇಲ್ಲಿ ಯಾರೇ ಒಬ್ಬ ಯೂಟ್ಯೂಬರ್ಸ್ ಆಗ್ಲಿ ಅವರ ಜೊತೆ ಇರುವ ಫಾಲೋವರ್ಸಿಗಾದ್ರೂ ಅಟ್ಲೀಸ್ಟ್ ಒಂದು ಸಪೋರ್ಟ್ ಮಾಡ್ಲಿಕ್ಕೆ, ವೋಟ್ ಮಾಡ್ಲಿಕ್ಕೆ ಒಂದು ಹೇಳಿದ್ರೆ ರಕ್ಷಿತನಿಗೆ ಅದು ತುಂಬಾ ಹೆಲ್ಪ್ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಅದೇ ತುಳುನಾಡವರು ಎಲ್ಲ ಮಾಡ್ತಿದ್ದಾರೆ. ಇಡೀ ಕರ್ನಾಟಕದ ರಕ್ಷಿತೆಗೆ ಇಂಡೈರೆಕ್ಟ್ ಆಗಿ ಕೂಡ ಡೈರೆಕ್ಟ್ ಆಗಿ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಇನ್ನು ಕೂಡ ನೀವು ಸಪೋರ್ಟ್ ಬೇಕಂತ ಹೇಳೋದು? ಹೌದು, ಯಾಕಂದ್ರೆ ಈಗ ಫೈನಲ್ ಅಂತ ಬರ್ತಾ ಅದೇ. ಯಾಕೆಂದ್ರೆ ನಾನು ಹೇಳುದು, ಈಗ ರಕ್ಷಿತಾ ಅವರು ಬಿಗ್ ಬಾಸ್ ಹೋಗ್ಲಿಕ್ಕೆ ರೀಸನ್ ಯೂಟ್ಯೂಬ್.
ಅವರೊಂದು ಬ್ಲಾಗರ್. ಸೊ ಹಾಗೇನೆ ಅವರಿಗೆ ಈಗ ಸಪೋರ್ಟ್ ಬೇಕಾದದ್ದು ಯೂಟ್ಯೂಬರ್ಸ್ನವರಿಂದಾನೆ ಮೇಯ್ನ್ ಆಗಿ, ಫಸ್ಟ್ ಆಗಿ. ಸೊ ಅದಕ್ಕೆ ನಾನು ಹೇಳುದು, ಇಲ್ಲಿ ಯಾರು ಅಂಥದ್ದೊಂದು ಏನು ಒಂದು ಎತ್ತಿ ಕಾಣ್ತಾ ಇಲ್ಲ ಅವರ ಕಡೆಯಿಂದ. ಸೊ ಅದಕ್ಕೆ ಅವರು ಇನ್ನಷ್ಟು ಅವರ ಫಾಲೋವರ್ಸಿಗೆ ಒಂದು ವೋಟ್ ಮಾಡ್ಲಿಕ್ಕೆ ಹೇಳಿ, ಸಪೋರ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ ಅದೆಲ್ಲ ಇನ್ನೂ ತುಂಬಾ ಹೆಲ್ಪ್ ಆಗ್ಬೋದು ಅಂತ. ಇನ್ನು ರಕ್ಷಿತಾ ಬಿಗ್ ಬಾಸ್ ಇಂದ ಬಂದ್ಮೇಲೆ ನೀವೆಲ್ಲ ಒಟ್ಟು ಸೇರಿ ಮತ್ತೆ ಲಾಕ್ಸ್ ಮಾಡ್ತೀರಾ? ಗೊತ್ತಿಲ್ಲ, ಅವ್ರು ಸಿಕ್ಕಿದ್ರೆ ಆಯ್ತು. ಅಂದ್ರೆ ಇನ್ನು ಬಿಗ್ ಬಾಸ್ ಇಂದ ಬಂದ್ಮೇಲೆ ಅವರು ಇಲ್ಲಿ ಬಂದಾಗ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಬೋದು. ಬಟ್ ಅವರಿಗೆ ಅಂದ್ರೆ ಇನ್ನು ಬೇರೆ ಬೇರೆ ಆಪರ್ಚುನಿಟೀಸ್, ಬಿಸಿ ಇರ್ತಾರೆ. ಇಂಟರ್ವ್ಯೂ ಆಗಿರ್ಬೋದು, ಬೇರೆ ಶೋಸ್ ಆಗಿರ್ಬೋದು, ಬಿಸಿ ಇರಬಹುದು. ಸೊ ಅವರು ಕೈಗೆ ಸಿಗ್ತಾರಂತ ಗೊತ್ತಿಲ್ಲ. ಈಗ ರಕ್ಷಿತನಿಗೆ ಕಡೆಯದಾಗಿ ನೀವು ಹೇಳೋದು, ಈ ಒಂದು ಬಿಗ್ ಬಾಸ್ ಅಲ್ಲಿ ಅವರು ವಿನ್ ಆದ್ರೆ ಅವರ ಮುಂದಿನ ಕೆರಿಯರ್ ಏನಿದೆ ಅದು ಬಿಲ್ಡ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳೋದು ಅಲ್ವಾ? ಹೌದು. ಅದಕ್ಕೆ ಜನಗಳ ಸಪೋರ್ಟ್ ಬೇಕಂತ ನೀವು ಕೇಳ್ತಾ ಇದ್ದೀರಾ. ವೀಕ್ಷಕರೇ, ಇವರೇ ನೋಡಿ, ಇವ್ರ ಜೊತೆನೆ ಸಾಕಷ್ಟು ಲಾಗ್ಸ್ ಗಳನ್ನ ಮಾಡಿದವರು ರಕ್ಷಿತ್ ಅವರು. ರಕ್ಷಿತದ ಊರಿಗೆ ಬಂದಾಗ ಅವರ ಅಜ್ಜಿ ಮನೆಯ ಪಕ್ಕದ ಮನೆಯಲ್ಲೇ ಇವ್ರ ಮನೆ ಇರುವಂಥದ್ದು. ಇವತ್ತು ಅವ್ರು ಕೇಳ್ಕೊಳ್ಳೋದು ಒಂದೇ, ರಕ್ಷಿತ್ ಅವರಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಯೂಟ್ಯೂಬ್ ಮಾಡಿಕೊಂಡು ಅಷ್ಟು ದೊಡ್ಡ ಮಟ್ಟಿಗೆ ಆ ಬಿಗ್ ಬಾಸ್ಗೆ ಹೋಗಿದ್ದಾರೆ. ಇನ್ನು ಸ್ವಲ್ಪ ದಿನ ಇರೋದು, ಇನ್ನೊಂದು 3 ವೀಕ್ಸ್ ಇದೆ. ಆ 3 ವೀಕ್ಸ್ಗೆ ನಿಮ್ಮ ತುಂಬಾ ಸಪೋರ್ಟ್ ಸಿಕ್ಕರೆ ಅವ್ರು ವಿನ್ ಆಗ್ತಾರೆ. ಅವ್ರು ವಿನ್ ಆದರೆ ಅವ್ರ ಕೆರಿಯರ್ ಬಿಲ್ಡ್ ಮಾಡೋಕ್ಕೆ ಇದೊಂದು ತುಂಬಾ ಒಳ್ಳೆ ಅಪರ್ಚುನಿಟಿ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಒಳ್ಳೆ ರೀತಿಯ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.